Hi guys, welcome back to my YouTube channel ಚಂದುಗೌಡ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾವು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹಾಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಎಲ್ಲನೂ ಕೂಡ ನಿಮ್ಮ ಹತ್ರ ನಾನು ಹೇಳ್ತೀನಿ. ಅದನ್ನು ನೆಕ್ಸ್ಟ್ ನೋಡೋಣ. ಹಾಗೆ ಇವಾಗ ಏನೇನು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ. ಹಾಗೆಯೇ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ರೆಡಿಯಾಗಿಲ್ಲ, ಇನ್ನು ರೆಡಿ ಆಗಿಬಿಟ್ಟು ಹೊರಡಬೇಕು. ಯಾರ್ಯಾರು ಹೋಗ್ತಿದ್ದೀವಿ, ಹಾಗೆ ಹೆಂಗೆ ರೆಡಿ ಆಗಿದ್ದೀವಿ ಅಂತ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇವಾಗ ನೈಟ್ಗೆ ಅಮ್ಮ ಇದನ್ನು ಮಾಡ್ಕೊತಾ ಇದ್ದಾರೆ. ಸಿಂಪಲ್ಲಾಗಿ ಅನ್ನ ಸಾಂಬಾರು ಆ ಥರ ಮಾಡೋದಕ್ಕಾಗಲ್ಲ, ಸೊ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅದಕ್ಕೇ ಅಮ್ಮ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದಾರೆ. ಸೊ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಎಲ್ಲರೂ ಸಹ ಹೇಳ್ತೀವಿ. ನಾನು ಅಪ್ಪ ಹಾಗೆ ಅಮ್ಮ ಹೇಳ್ತೀವಿ. ನನ್ನ ತಮ್ಮನೂ ಕೂಡ ಬರ್ತಿದ್ದಾನೆ. ನನಗೆ ತುಂಬ ಖುಷಿ ಆಗ್ತಾಯಿದೆ ಹೋಗೋದಕ್ಕೆ. ಬನ್ನಿ ಹೋಗೋಣ, ನೋಡೋಣ ಈ ವ್ಲಾಗ್ ಹೇಗಿರುತ್ತೆ ಅಂತ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸು ಕೂಡ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ, ಶುರು ಮಾಡೋಣ. ಅಮ್ಮ, ನಾವು ಹೋಗ್ತಾ ಇದ್ದೀವಲ್ಲ, ನಿನಗೇನಂತ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಹಾಂ, ತುಂಬ ಖುಷಿ ಆಗ್ತಾ ಇದೆ. ಹೌದಾ? ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀಯಾ? ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ, ನಮ್ಮಮ್ಮ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದಾರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ಹಾಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ನಾವು ಹೋಗ್ತಾನೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಸೊ ಹಾಯ್, ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್. ಈ ವ್ಲಾಗ್ನ ನಾನು ಬೆಳಗ್ಗೆ ಶುರು ಮಾಡ್ತಾ ಇದ್ದೀನಿ. ನೈಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಸೊ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಬೆಳಗ್ಗೆ ಒಂದು 7:30 ಅಷ್ಟೊತ್ತಿಗೆ ರೀಚ್ ಆದ್ವಿ ನಾವು ಶೃಂಗೇರಿಗೆ. ಹಾಗೆ ಫಸ್ಟು ನಾವು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋದ್ವಿ. ನೀವು ಫ್ರೆಶ್ ಅಪ್ ಆಗಬಹುದು. ನೀವೇನಾದರೂ ರೂಮ್ ಬುಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವು ಫ್ರೆಶ್ ಅಪ್ ಆಗೋದಕ್ಕೆ ಜಾಗ ಇದೆ. ಸೊ ಅಲ್ಲಿ ನಿಮಗೆ ಮಾಮೂಲಿ ಕೋಲ್ಡ್ ವಾಟರಲ್ಲೇ ಸ್ನಾನ ಮಾಡ್ತೀವಿ ಅಂದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಹಾಟ್ ವಾಟರಲ್ಲಿ ಬಿಸಿ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆಯೇ ನಾವೆಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ. ಎಲ್ಲ ಫ್ರೆಶ್ ಅಪ್ ಆದಮೇಲೆ ಹಾಗೆ ಲಗೇಜನ್ನ ನಾವು ಫ್ರೀಯಾಗಿ ಇಕ್ಬಹುದು, ಅಲ್ಲೇ ಇರುತ್ತೆ. ಸೊ ನೋಡಿಬಿಟ್ಟು ಫ್ರೀಯಾಗಿ ಲಗೇಜ್ನ ಇಕ್ಬಹುದು. ಅಲ್ಲಿ ಲಗೇಜ್ನ ನಾವು ಇಕ್ಕಿದ್ವಿ. ಹಾಗೆ ದೇವಸ್ಥಾನದಕ್ಕೆ ಬಂದ್ವಿ. ನಾವು ಅಷ್ಟೊಂದು ರಶ್ ಆಗಿರಲಿಲ್ಲ, ಸೊ ನಾವು ಮಾರ್ನಿಂಗ್ ಬೇಗ ಹೋಗೋದ್ರಿಂದ ಬೇಗನೆ ದರ್ಶನ ಆಯಿತು, ಅಷ್ಟೊಂದು ರಶ್ ಇರಲಿಲ್ಲ. ಹಾಗೆ ನಮ್ಮ ತಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂತ ಹೇಳಿ ಫೋಟೋ ಆಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವನು ತುಂಬ ತೀಟೆ ಮಾಡ್ತಾ ಇದ್ದ, ಫೋಟೋಗೆ ಹೇಳಿದ ಥರ ನಿಂತ್ಕೊತಾನೆ ಇರಲಿಲ್ಲ. ಹಾಗೆ ಸರಿ ಆಯಿತು ಬಿಡು, ನಿಲ್ಲಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟು ಹೋದ್ವಿ ನೋಡೋಣ ಅಂತ. ನಾನು ತುಂಬ ಚಿಕ್ಕವಳಿದ್ದಾಗ ಬಂದಿದ್ದು, ಸೊ ನನಗೆ ಅಷ್ಟು ನೆನಪಿಲ್ಲ. ಆದರೆ ಟ್ಯಾಟೋ ಹಾಕ್ಸ್ಕೊಂಡಿದ್ರು ನಮ್ಮ ಮಾವ, ಅದು ಮಾತ್ರ ನೆನಪಲ್ಲಿದೆ. ಸೊ ಎಲ್ಲ ನೋಡಿ ಮತ್ತೆ ನೆನಪಾಯಿತು ನನಗೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಫ್ರೀ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಸ್ವಲ್ಪ ಅಲ್ಲಿ ಕೆಲಸ ನಡೀತಾ ಇತ್ತು, ಸೊ ಅದರಿಂದ ಸ್ವಲ್ಪ ನಾಯ್ಸ್ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಎಲ್ಲನೂ ಕೂಡ ವಿಡಿಯೋ ಮಾಡಿಕೊಂಡು ಇದರಲ್ಲೇ ಹಾಕಿದ್ದೀನಿ. ಯಾರಾದರೂ ನೀವು ಸಹ ನೋಡಿಲ್ದೇ ಇರೋರು ನೀವು ಇದರಲ್ಲಿ ನೋಡಬಹುದು. ಹಾಗೆ ದೇವರ ದರ್ಶನ ಕೂಡ ನೀವು ಇದರಲ್ಲಿ ಮಾಡಬಹುದು. ಫಸ್ಟು ನಾವು ಟಿಕೆಟ್ನ ತೊಗೊಂಡ್ಬಿಟ್ಟು ನಮ್ಮ ತಮ್ಮಗೆ ಅಕ್ಷರಾಭ್ಯಾಸ ಮಾಡೋಣ ಅಂತ ಹೇಳಿ ಹೋದ್ವಿ. ಅಷ್ಟೊಂದು ಜನ ಇರಲಿಲ್ಲ, ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ, ಸೊ ಅದಕ್ಕೆ ಬೇಗ ಹೋಗಿ ಅಕ್ಷರಾಭ್ಯಾಸನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟೊಂದು ಜನ ಇರಲಿಲ್ಲ. ನಾವು ಅಕ್ಷರಾಭ್ಯಾಸ ಮಾಡೋದಕ್ಕೆ ಬಿಲ್ ತೊಗೊಂಡಿದ್ದು 500 ರೂಪೀಸ್ ತೊಗೊಂಡಿದ್ರು. ನಾವೇನಾದ್ರೂ ಹೊರಗಡೆ ಸೈಡು ನಾವು ದೂರ ಹೋಗಿ ಮಾಡೋದಕ್ಕಾಗಲ್ಲ ಅಂತ ನೀವು ಬೇರೆ ಕಡೆ ಮಾಡಿಸ್ಕೊಂಡ್ರೆ ಅಮೌಂಟು ಜಾಸ್ತಿ ತೊಗೊಳ್ತಾರೆ, ಮಿನಿಮಮ್ 5000 ತೊಗೊತಾರೆ. ಸೊ ನನಗೆ ಇಲ್ಲೇ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಹಾಗೆ ನಾವು ಕೊಟ್ಟಿರೋಂತಹ 500 ರೂಪೀಸಲ್ಲಿ ಅದಕ್ಕೆ ಬಿಲ್ ಕೊಡ್ತಾರೆ. ಸೊ ಅಲ್ಲಿ ಅಕ್ಕಿ ಹಾಗೆ ಅರ್ಶಿನದ ಕೊಂಬು ಮತ್ತು ಒಂದು ಚೌಪೀಸು ಹಾಗೆ ಒಂದು ಸ್ಲೇಟ್ನ ಕೊಡ್ತಾರೆ. ಇದರಲ್ಲಿ ನಾವು ಸ್ಲೇಟು ಮತ್ತು ಹಾಗೆ ಚೌಪೀಸ್ನ ನಾವು ತೊಗೋಬೇಕು. ಹಾಗೆ ಮಿಕ್ಕಿದ್ದನ್ನು ಅವ್ರಿಗೆ ವಾಪಸ್ ರಿಟರ್ನ್ ಕೊಡ್ತೀವಿ. ಹಾಗೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ
ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಸಾಧ್ಯವಾದರೆ. ಹಾಗೆಯೇ ಪೂಜೆನೂ ಸಹ ಸ್ಟಾರ್ಟ್ ಮಾಡಿದ್ರು. ಹಾಕೋಣ ಅಂತ ಹೇಳಿದ್ರೆ ಹೆವಿ ನಾಯ್ಸ್ ಇದೆ. ತುಂಬ ಜನ ಮಕ್ಕಳಿದ್ರಲ್ಲ, ಸೊ ಮಕ್ಕಳದ್ದೆಲ್ಲರದ್ದು ಕೂಡ ವಾಯ್ಸ್ ಬರ್ತಿದ್ದು. ಸೊ ಸುಮ್ಮನೆ ಕಾಪಿರೈಟ್ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ನೇ ಕೊಡೋಣ ಅಂತ ಹೇಳಿ ಕೊಟ್ಟೆ. ಹಾಗೆ ನನ್ನ ತಮ್ಮ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಅವನೇ ಬರೋದಕ್ಕೆ ಹೋಗ್ತಾ ಇದ್ದಾನೆ. ಅವರು ಪೇರೆಂಟ್ಸ್ ಬರ್ಸೋದಕ್ಕೆ ಹೇಳಿದ್ರು, ಅಪ್ಪ ಬರ್ಸೋದಕ್ಕೆ ಅವನು ಬಿಡ್ತಾ ಇಲ್ಲ, ನಾನೇ ಬರೀಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಹಾಗೆ ತುಂಬ ನಾಯ್ಸ್ ಇತ್ತು. ಹಾಗೆ ಅವರು ಮೈಕಲ್ಲಿ ಏನು ಬರಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮಕ್ಕಳದು ತುಂಬ ನಾಯ್ಸ್ ಇದ್ದಿರೋದ್ರಿಂದ ಅದು ಕೇಳಿಸ್ತಾ ಇರಲಿಲ್ಲ. ಸೊ ಕೇಳಿಸೋದಿಲ್ಲ ಅಂತಲೂ ಸಹ ಅವರು ಮಧ್ಯದಲ್ಲಿ ಸ್ವಲ್ಪ ಬೋರ್ಡ್ನ ಇಕ್ಕಿದ್ದಾರೆ. ಫಸ್ಟು ಶ್ರೀ ಗುರುಭ್ಯೋಂ ನಮಃ ಅಂತ ಹೇಳಿ ಬರೆಸ್ತಾರೆ. ಹಾಗೆ ನೆಕ್ಸ್ಟು ಶ್ರೀ ಶಾರದಾಯಿ ನಮಃ ಅಂತ ಬರೆಸ್ತಾರೆ. ನೆಕ್ಸ್ಟು ಶ್ರೀ ಗಣೇಶಾಯ ನಮಃ, ಆಮೇಲೆ ಲಾಸ್ಟಿಗೆ ಶ್ರೀ ಸರಸ್ವತಿಯೈ ನಮಃ ಅಂತ ಹೇಳಿ ಬರೆಸ್ತಾರೆ. ನಾನು ಬರೆಸಿದ್ದಾದ್ಮೇಲೆ ಸ್ಲೇಟಲ್ಲೂ ಸಹ ಅದನ್ನೇ ಬರೆಯೋದಕ್ಕೆ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಈನ ಬರೆಸಿ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನು ಕೂಡ ಎಲ್ಲರಲ್ಲೂ ಸಹ ಬರೆಸ್ಬೇಕು. ಅಕ್ಕಿಯಲ್ಲಿ ಬರಿಬೇಕಾದ್ರೆ ಅರ್ಶಿಣದ ಕೊಂಬಿನ ಜೊತೆಗೆ ಬರೆಸ್ಬೇಕು. ಹಾಗೆಯೇ ಸ್ಲೇಟ್ನಲ್ಲಿ ಬರಬೇಕಾದ್ರೆ ಚಾಪೀಸ್ನಲ್ಲಿ ಬರೆಸ್ತಾರೆ, ಬರೆಯೋದಕ್ಕೆ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ ಅಂತ ಹೇಳಿ ಸಾಕ್ಷಿಯಿಂದ ಹಂಚಿ ಗುರುಭ್ಯೋ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತೋ ಮೇ ಮತ. ಹಾಗೆಯೇ ವಿಡಿಯೋ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ಅವರು. ಸೊ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನನಗೆ ಏನಕ್ಕೆ ವಿಡಿಯೋ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಇದನ್ನು ನಾನು ವ್ಲಾಗ್ಗೆ ಹಾಕ್ತೀನಲ್ಲ, ಸೊ ಇದೊಂದು ಮೆಮೊರಿಯಾಗಿ ನನಗೆ ಉಳಿಯುತ್ತೆ. ಯಾವೆಲ್ಲಾದರೂ ನೋಡಬೇಕು ಅಂತ ಅನಿಸಿದ್ರೆ ನಾನು ಮಾಡಿರೋ ವ್ಲಾಗ್ನ ನಾನೇ ಸಹ ನೋಡಬಹುದು. ಹಾಗೆ ನನ್ನ ತಮ್ಮನೂ ಕೂಡ ದೊಡ್ಡನಾದ್ಮೇಲೆ ಅವನಿಗೂ ಸಹ ತೋರಿಸ್ಬೋದು, ಈ ಥರ ಎಲ್ಲ ನೀನು ತೀಟೆ ಆಡ್ತಾ ಇದ್ದೆ, ಹಾಗೆ ನಿನ್ನ ಈ ಥರ ಕರ್ಕೊಂಡೋಗಿದ್ವಿ ಅಂತ ಅವನಿಗೂ ತೋರಿಸಿದ್ರೆ ಏನೋ ಒಂದು ನೆನಪನ್ನೋದು ಆಗುತ್ತೆ. ಹಾಗೆ ಅವನಿಗೇನೋ ಖುಷಿ ಅನ್ನೋದು ಸಿಗುತ್ತೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ, ಸೊ ನನಗದು ನೆನಪೇ ಇಲ್ಲ. ಸೊ ಈ ಥರ ಮಾಡ್ಕೊಂಡಿದ್ರೆ ಅದ್ರೊಳಗೆ ನೋಡಿ ಸ್ವಲ್ಪ ನಾನು ಈ ಥರ ಎಲ್ಲ ಮಾಡ್ತಿದ್ನ ಅನ್ನೋದು ಕೂಡ ತುಂಬ ರೀಕಾಲ್ ಆಗುತ್ತೆ. ಆದರೆ ಈ ವಿಡಿಯೋ ಮಾಡೋದಕ್ಕೆ ಏನಕ್ಕೆ ಬಿಡಲ್ಲ ಅನ್ನೋದೊಂದು ನನಗೆ ಗೊತ್ತಿಲ್ಲ. ಸೊ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಹಾಗೆ ಇನ್ನೂ ಸ್ವಲ್ಪ ಬೆಳೆಸ್ರಿ ನನ್ನನ್ನು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಾವು ನದಿ ಹತ್ರ ಹೋಗಿದ್ವಿ. ಸೊ ನೀರು ನೋಡಿ, ಮೀನು ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಚಿಕ್ಕವಳಿದ್ದಾಗ ಬಂದಾಗ ಎಷ್ಟು ಸಣ್ಣಕ್ಕೆ ಪುಟಾಣಿ ಮೀನಿತ್ತು. ಬಟ್ ಇವಾಗ ಎಲ್ಲ ತುಂಬ ದೊಡ್ಡದಾಗೋಗಿದೆ. ನನಗೆ ನೋಡಿದ್ರೆ ಭಯ ಆಗ್ತಾಯಿತ್ತು, ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದೆ ಮೀನು ಅಂತ ಹೇಳಿ ಅನ್ಕೊತಾ ಇದ್ದೆ. ಹಾಗೆಯೇ ಇಲ್ಲಿ ಒಂದು ತೋಟ ಇದೆಯಂತೆ. ಸೊ ಹಾಗೆಯೇ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅಲ್ಲಿ ಸ್ವಲ್ಪ ದೂರ ಹೋದ್ವಿ, ಅಲ್ಲಿ ಏನು ನೋಡೋ ಅಂಥದ್ದು ಇಲ್ಲ ಅಂತ ಅಂದ್ಕೊಂಡ್ವಿ ನಾವು. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅಲ್ಲಿ ದೇವಸ್ಥಾನಗಳಿದೆ ಅಂತ ಹೇಳಿ. ಬಟ್ ಕೆಲವೊಂದು ದೇವಸ್ಥಾನ ಓಪನ್ ಮಾಡಿರಲಿಲ್ಲ. ಸೊ ನಾವು ಬೆಳಗ್ಗೆ ಹೋಗಿದ್ವಲ್ಲ ಅಷ್ಟೊತ್ತಿಗೆ, ಸೊ ಕೆಲವೊಂದು ದೇವಸ್ಥಾನ ಓಪನ್ ಆಗಿರಲಿಲ್ಲ. ಓಪನ್ ಆಗಿರೋ ದೇವಸ್ಥಾನನ ನೋಡಿಕೊಂಡು ಬಂದ್ವಿ. ಪೂಜೆನೂ ಸಹ ನಡೀತಾ ಇತ್ತು. ಕೆಲವೊಂದು ಕಡೆ ವೀಡಿಯೋ ಮಾಡೋದಕ್ಕಾಗಿಲ್ಲ, ಸೊ ಅದನ್ನು ದೇವ್ರದ್ದು ತೋರ್ಸೋದಕ್ಕಾಗಿಲ್ಲ, ಸಾರಿ. ಹಾಗೆಯೇ ಬಾತುಕೋಳಿ ಇತ್ತು, ಹಾಗೆ ನೋಡಿಕೊಂಡು ಬಂದ್ವಿ. ಹಾಗೆ ತುಂಬ ಸ್ಕೂಲಿಂದ ಮಕ್ಕಳನ್ನ ಟ್ರಿಪ್ಪಾಗಿ ಕರ್ಕೊಂಡು ಬಂದಿದ್ರು. ಖುಷಿ ಆಯಿತು ನನಗೆ. ಆಮೇಲೆ ಇಲ್ಲಿ ಆನೆ ಇತ್ತು. ಸೊ ಕಾಸು ಕೊಟ್ಟರೆ ಆನೆ ಕೈಯಲ್ಲಿ ಆಶೀರ್ವಾದ ಮಾಡಿಸ್ತಾರೆ ಅಂತ ಹೇಳಿ ನಮ್ಮಮ್ಮ ಅಂದರು. ನಮ್ಮಮ್ಮ ಯಾವುದೋ ವಿಡಿಯೋದಲ್ಲಿ ನೋಡಿದ್ರಂತೆ, ಸೊ ಹೇಳಿದ್ರು. ಸೊ ಹಾಗೆ ನಾನು, ನನ್ನ ತಮ್ಮ, ನಮ್ಮಪ್ಪ ಎಲ್ಲರೂ ಸಹ ಹೋಗ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ. ನನಗಂತೂ ಫುಲ್ಲು ಭಯ ಆಗ್ತಾಯಿತ್ತು. ನಮ್ಮ ತಮ್ಮ ಫುಲ್ಲು ಮುಟ್ಟೋದಕ್ಕೆ ಹೋಗ್ತಾಯಿದ್ದ, ಆಟ ಆಡೋಕ್ಕೆ ಹೋಗ್ತಾಯಿದ್ದ ಅದ್ರ ಜೊತೆಗೆ. ಆಮೇಲೆ ನಾವು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ. ಹಾಗೆಯೇ ನಾವು ಪ್ರಸಾದಕ್ಕೆ ಏನು ಅಮೌಂಟ್ ಕೊಟ್ಟಿಲ್ಲ, ಅಕ್ಷರಾಭ್ಯಾಸ ಮಾಡಿದ್ವಲ್ಲ, ಸೊ ಅದರಲ್ಲೇ ಕೊಟ್ಟರು ನಮಗೆ. ಆಮೇಲೆ ಇಲ್ಲಿ ರಾಮ ಹಾಗೆ ಶಿವ ಬರೆಯೋದಕ್ಕೆ ಅವರೇ ಕೊಡ್ತಾಯಿದ್ರು, ಕರೆದು ಬರ್ಕೊಂಡು ಹಾಗೆ ಊಟ ಮಾಡಿಕೊಂಡು ಬಂದ್ವಿ. ಹಾಗೆ ನಮ್ಮ ತಮ್ಮಂಗೆ ಮನೆಗೆ ಬಂದಮೇಲೆ ಬರೆಸ್ತಾ ಇದ್ದೆ. ಸೊ ಒಂದು ವಾರನಾದರೂ ಸಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದಮೇಲೆ ಮಕ್ಕಳಿಗೆ ಬರೆಸ್ಬೇಕು. ಸೊ ಅದಕ್ಕೆ ನನ್ನ ತಮ್ಮಂಗೆ ಬರೆಸ್ತಾ ಇದ್ದೆ. ಅವನು
ಝೀರೋ ಬರಿತೀನಿ ಅಂತ ಹೇಳ್ತಿದ್ದೆ. ಇಲ್ಲ ನೀನು 1 ಬರಿಬೇಕು ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೆ. ಕಡ್ಡಿ ಇಟ್ಕೊಂಡು ಕುಣಿಸ್ಕೊಂಡು ಬರ್ಸಿದ್ರೆ ಮಾತ್ರ ಅವ್ನು ಬರೀತಾನೆ, ಇಲ್ಲಾಂದರೆ ಸುಮ್ಮನೆ ತೀಟೆ ಮಾಡ್ತಿರ್ತಾನೆ. ಸೊ ಅದಕ್ಕೆ ಬರೆಸ್ದೆ. ಸೊ ಗಾಯ್ಸ್, ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಕಾಯ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ದಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.